ಗಾಯ್ಸ್ ಫೈನಲ್ ಇಯರ್ MBBS ರಿಸಲ್ಟ್ ಇವತ್ತು ಬಂದಂತೆ 7 o'clock ಬರಬೇಕಿತ್ತು. ಈಗ ಟೈಮ್ 6:30. ಫೋನಲ್ಲಿ ಓಪನ್ ಆಗ್ತಿಲ್ವಾ? ಆಗಲ್ಲ. ಮುಖದಲ್ಲಿ ಟೆನ್ಷನ್ ಇದೆ, ಮುಖ ಎಲ್ಲ ಸ್ವೆಟ್ ಆಗ್ತಿದೆ. ಪಪ್ಪ ಪಾಸ್ ಆದರೆ ಒಳಗಡೆ ಬಾಗಿಲಿಂದ ಹೋಗು. ಎಲ್ಲರೂ ಚೆಕ್ ಮಾಡ್ತಿರ್ಬೇಕು ಅದಕ್ಕೆ. ಸೊ ಡಗ್ ಅಂತಿದೆ ಗೈಸ್. ನೋಡೋಣ ಪಾಸೋ ಫೇಲೋ. ಟೈಟಾನಿಕ್ ಹೀರೋ ಇನ್ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು. ಬೇಗ ನನಗೆ ಅರ್ಜೆಂಟ್ ಆಗ್ತಿದೆ. ರಿಸಲ್ಟ್ ಬಂತಂತೆ ನೋಡ. ರಿಸಲ್ಟ್ ಫಸ್ಟ್ ನಿಂದ ನೋಡು. ನೀನು ಲ್ಯಾಪ್ಟಾಪ್ ತಗೊಂಡು ಹೋಗಿದ್ಯಾ? ಅದು ಚೆನ್ನಾಗಿ ಓಪನ್ ಆಗೋದು. ನಮ್ಮ ಲ್ಯಾಪ್ಟಾಪಲ್ಲಿ ಏನು ಬಾರಿ ಓಪನ್ ಆಗ್ತದೆ. ನಾನು ಲ್ಯಾಪ್ಟಾಪಲ್ಲಿ ಟ್ರೈ ಮಾಡ್ತಿದ್ದೀನಿ, ಅದರಲ್ಲೂ ಸರ್ವರ್ ಅನ್ಅವೈಲಬಲ್ ಅಂತ ಹೇಳಿ. ನಿಂದೇನಾದ್ರು ಓಪನ್ ಆದರೆ ನಂದು ಅದು. ಸರಿ ಓಕೆ. ಯಾರ್ದು ಓಪನ್ ಆಗ್ತಲ್ಲ. ಏನೊಂದು ಪಿಂಪಲ್ ಆಗಿಬಿಟ್ಟಿದೆ. ಅಷ್ಟು ಹೊರಗಡೆ ಆಯಿಲಿ ಐಟಮ್ ತಿಂದು ಹೇಗೆ ಕಾಣಿಸ್ತಿದೆ ಗೊತ್ತಾ? ಅಲ್ಲಿ ಸೋಪ್ ಚೇಂಜ್ ಆಯ್ತಲ್ಲ. ಇಲ್ಲಿ ನಮ್ಮ ಮನೆಗೆ ಬಂದ್ರೇ ನಿನ್ನ ಸ್ಕಿನ್ ಚೇಂಜ್ ಆಗುತ್ತೆ. ಅಲ್ಲಿದ್ದು ಚೆನ್ನಾಗಿರುತ್ತೆ. ಏನೋ ಆಗಿ ಓಪನ್ ಆಗ್ತಿಲ್ವಾ? ಬೇರೆ ವೆಬ್ಸೈಟ್ ಬಿಟ್ಟಿದ್ದಾರಂತೆ ರಿಸಲ್ಟು. ಯಾರಾದರೂ ನೋಡಿದ್ದಾರಾ? ದನಿಕಾ ನೋಡಿದಲ್ಲಿ ಪಾಸ್ ಅಂತೆ. ದನಿಕಾ ಪಾಸಾ? ಇನ್ನು ಸರ್ವರ್ ಓಪನ್ ಆಗ್ತಿಲ್ಲ. ಅವ್ರು ಹೆಂಗೆ ಸಿಕ್ತು ಬಿಟ್ಟು. ನಿನ್ನ ರೂಮ್ಮೇಟ್ಸ ತಮಿಳ್ನಾಡು ಮಂಡ್ಯದವರು ಇಬ್ಬರಲ್ಲ? ಸರ್ವರ್ ಓಪನ್ ಆಗ್ತಿಲ್ವಂತ. ಈಗ ದನಿಕಂದು ಒಬ್ರದ್ದೇ ರಿಸಲ್ಟ್ ಗೊತ್ತಾಗಿದ್ದಾ ನಿಮ್ಮ ಗ್ರೂಪಲ್ಲಿ? ನಂದು ನೋಡಕ್ಕೆ ಅಂದಿದ್ದೀನಿ ಅವನಿಗೆ. ನಿಂದು ಹೇಳಿದ್ದೆ ಅವ್ರಿಗೆ ನೋಡೋಕ್ಕೆ? ನೋಡ್ತಿರಲ್ಲ ಅನ್ಸುತ್ತೆ. ನೋಡಿರಲ್ಲ ಮೆಸೇಜ್ ಟ್ರೈ ಮಾಡ್ತಾ ಇರೋದು. ಅವ್ಳದ್ದು ಹೆಂಗೆ ಓಪನ್ ಆಯಿತು ಮತ್ತೆ? ಒಬ್ಬೊಬ್ರಿಗೆ ಲಕ್ಕಲ್ಲಿ ಓಪನ್ ಆಗುತ್ತೆ. ಇಗ್ನಿಟೋ ಮೂಡಲ್ಲಿ ನೋಡು ನೀನು, ಓಪನ್ ಆಗುತ್ತೆ. ಅದರಲ್ಲಿ ಯಾರೂ ನೋಡ್ತಿರಲ್ಲ. ಇಗ್ನಿಟೋ ಮೂಡ್ ಓಪನ್ ಮಾಡು. ಓಪನ್ ಆಯ್ತಿದೆ. ಓಪನ್ ಆಯ್ತಾ? ಓಪನ್ ಆಯ್ತಾ? ರಿಜಿಸ್ಟರ್ ನಂಬರ್ ತೋರಿಸಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್. ರಿಜಿಸ್ಟರ್ ನಂಬರ್ ಹೈಡ್ ಮಾಡಿ ಆಮೇಲೆ ಬ್ಲರ್ ಮಾಡು. ಇಲ್ಲೆಲ್ಲ ಬರಬೇಕಲ್ಲ. ಇದು ಬರ್ತಿದೆಯಲ್ಲ ಇಲ್ವಾ? ಏನು ಅಲ್ಲಿದೆಯಲ್ಲ ಅಲ್ಲಿ. ಅಲ್ಲ ಅಂಕೋ ಅಲ್ಲ, ರೌಂಡಾಗಿ ಬಂತು. ಮತ್ತೆ ಯಾರು ನೋಡ್ತಿದ್ದು ನಿನ್ನ ರಿಸಲ್ಟ್? ನಿನ್ನ ರೂಮ್ಮೇಟ್ಸ್ ನೋಡಿ ಹೇಳೋರಾ ಅಂತ? ಸೋಂಬೇರಿ ರೂಮ್ಮೇಟ್ಸ್ ಎಲ್ಲ ಅವನೇ ನೋಡ್ತಿದ್ದು. ಎಲ್ಲ ಇಯರ್ ಲ್ಯಾಪ್ಟಾಪಲ್ಲಿ ಚೆನ್ನಾಗಿ ಓಪನ್ ಆಗೋದು. ಗೈಸ್ ಎಲ್ಲ 3 ವರ್ಷನೂ ಪಾಸ್ ಆಗಿದ್ದಾನೆ. ಇದು ಫೈನಲ್ ಇಯರ್ 4th ಇಯರ್ದು. ಇದು ಪಾಸ್ ಆಗಿಬಿಟ್ರೆ ಡಾಕ್ಟರ್ ಅನ್ನೋ ಟ್ಯಾಗ್ ಲೈನ್ ಸಿಗುತ್ತೆ. ಡಾಕ್ಟರ್ ಸಮೃದ್ಧ್ ಜಿ ಗೌಡ ಆಗ್ತಾರೆ. ಬಟ್ ನಮ್ಮ ಅಕ್ಕ ಆಲ್ರೆಡಿ ಎಲ್ಲ ಕಡೆ ಡಾಕ್ಟರ್ ಅಂತ ಹಾಕೋಲ್ಲ. ಅದು ನನಗೆ ತುಂಬ ಹೋಪ್ಸ್ ನಿನ್ನ ಮೇಲೆ, ಕಾನ್ಫಿಡೆಂಟ್ ಹಾಗೆ ಆಗ್ತೀಯ ಅಂತ. ನನಗೊಂದು ಹಾಡು ನೆನಪಾಗ್ತಿದೆ. ಜುಮ್ ಜುಮ್ಮಯ್ಯ ಜುಮ್ ಜುಮ್ಮಯ್ಯ, ಆಹಾ ಪ್ರಾಯ ಬಂದರೆ ಏನಿದು ಮಯ. ಓಪನ್ ಆಗ್ತಿಲ್ವಾ? ಕುತ್ತಲ್ಲಿ ಕೂರಂಗಿಲ್ಲ, ನಿತ್ತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತಾಯ್ತಲ್ಲ, ಏನಿದು ಮಾಯ ಮಾಯ. ಗೈಸ್ ನಾಳೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಟ್ರಿಪ್ ಅಂತಿದ್ದ. ಈಗ ರಿಸಲ್ಟ್ ಬಂದರೆ ಅವನು ಹೋಗಬೇಕಾಗುತ್ತೆ ವಾಪಸ್ ಕಾಲೇಜಿಗೆ ಅಲ್ವಾ? ಹಾಸ್ಟ್ಲಿಗೆ ಹೋಗಬೇಕಾಗುತ್ತೆ. ರಿಸಲ್ಟ್ ಬಂದ ಕೂಡಲೇ ನೆಕ್ಸ್ಟ್ ಡೇನೇ ಬರೋಕ್ಕೆ ಹೇಳಿದ್ದಾರೆ. ಸೊ ಎಲ್ಲ ಪ್ಲ್ಯಾನ್ಸ್ ಕ್ಯಾನ್ಸಲ್. ಪೇಜರು ಬಂದಿತ್ತು ಮತ್ತೆ ಫಸ್ಟ್. ಗೈಸ್ ಪೇಜ್ ಓಪನ್ ಆಗ್ತಿಲ್ಲ. ನಂದು ಯಾಕೋ ನಂದು ಓಪನ್ ಮಾಡಿದ್ಯಾ? ಸಿಕ್ಕಿಲ್ಲ ಇನ್ನು. ಅಲ್ವಾ? ಈಗ ಓಪನ್ ಆಗುತ್ತೆ ಅನ್ಸುತ್ತೆ. 1 ನಿಮಿಷ ನಿಮ್ಗೆ ಕಾಲ್ ಮಾಡ್ತೀನಿ. ರಿಸಲ್ಟ್ ಬಂದು ಡೇಟ್ ಯಾವತ್ತು? 19th ಜೂನ್ 6:43ಗೆ ನೋಡ್ತೀನಿ.
ಪಾಸ್ First class ಆ? ಓಪನ್ ಆಯ್ತಲ್ಲ ಸಾಕು. ಎಷ್ಟು ಬಂದಿದೆ? ಪಾಸ್ ಆದ್ರೆ ಸಾಕಲ್ಲ, ಎಷ್ಟು ಬಂದಿದೆ ಬೇಡ. ಫಸ್ಟ್ ಕ್ಲಾಸ್ ಗ್ರ್ಯಾಂಡ್ ಟೋಟಲ್ 1800ಗೆ ಕಡಿಮೆ ಅನ್ಸುತ್ತೆ, ಬಟ್ MBBS ಅದು. MBBS ಅಲ್ಲಿ ಗೊತ್ತು, MBBS ಅಲ್ಲಿ 75% ಬಂದ್ರೆ ರ್ಯಾಂಕ್ ಅಲ್ಲ. ನಿಂದು ಎಷ್ಟು ಬಂದಿದೆ ಟೋಟಲ್ ಪರ್ಸೆಂಟೇಜ್? ಅದು ನೋಡ್ಬೇಕೀಗ. ಕ್ಯಾಲ್ಕುಲೇಟ್ ಮಾಡೋ, ಕೆಲ್ಸಿ ತಗೋ. ಸೊ ಮಿನಿಮಮ್ 40% ಥಿಯರಿ, ಇದೆಲ್ಲ 40% ಬಂದನಾ? ಹೋಗು ಪಪ್ಪನ ಶಾಪಿಂಗ್ ಕರ್ಕೊಂಡು ಹೋಗು. ರಿಸಲ್ಟ್ ಬಂದರೆ ಪಾಸ್ ಆದರೆ ಶಾಪಿಂಗ್ ಅಲ್ಲ. ಯಾವ್ದ್ಯಾವ್ದಿದೆ? 4th ಇಯರ್ ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಆಕ್ಸಿಡೆಂಟ್. ಹೇಳೋ ಪಾಪು. ಗೈಸ್ ಫುಲ್ ಖುಷಿಲಿ ಕುಣಿತಾ ಇದ್ದಾನೆ ಪಾಸ್ ಆದ ಅಂತ. ರಿಯಲಿ MBBS ಇಸ್ ವೆರಿ ಟಫೆಸ್ಟ್ ಸಬ್ಜೆಕ್ಟ್. ಹಾಂ ಗೈಸ್, ಈಗ ನಾನು ಅದು ಪ್ರಿಂಟೌಟ್ ತೆಗಿತಿದ್ದೀನಿ. ಇವನು ಫ್ರೆಂಡ್ಸ್ ಎಲ್ಲ ಜಸ್ಟ್ 2% ಎಲ್ಲರೂ ಸೇಮ್ ಬಂದಿದ್ದಾರೆ. ರ್ಯಾಂಕ್ ಹೋಲ್ಡರ್ ಇದ್ನಲ್ಲ, ಅವ್ನು ಕೂಡ ಇವನ್ಕಿಂತ 2% ಅಷ್ಟೇ ಜಾಸ್ತಿ ತೆಗೆದಿರೋದು. ಸೊ ಇದು 1-2%ಅಲ್ಲೇ ರ್ಯಾಂಕ್ ಮಿಸ್ ಆಗೋದು ಮಾತ್ರ MBBS ಅಲ್ಲಿ. ನಾನು ಡಾಕ್ಟರ್ ಆಗಬೇಕು ಅಂತ ನಮ್ಮ ಅಪ್ಪಂಗೆ ತುಂಬ ಆಸೆ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನನ್ನ ತಮ್ಮ ಡಾಕ್ಟರ್ ಆದ್ನಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅವನಕ್ಕಿಂತ ಜಾಸ್ತಿ. ಸೊ ಇದು ನೆಕ್ಸ್ಟ್ ಡೇ ಏನೆಲ್ಲ ಮಾಡಿದ್ವಿ ಅಂತ ನೀವು ನೋಡಿ. ಸೊ ಫುಲ್ಲು ಪಿಜ್ಜಾ ಪಾರ್ಟಿ ಮಾಡ್ಕೊಂಡು ಮಜಾ ಮಾಡಿದ್ವಿ. ಹೇಳಿದ್ರು ತಗೋಬಾ ಅಂದರೆ ತರಲ್ಲ. ಅವನ ಮನೆದಾದರೆ ಓಡೋಗಿ ಏನೋ ಮಾತಾಡ್ತಿದ್ದಾನಪ್ಪ ಅವ್ರ ಕೈಲಿ. ಅಯ್ಯೋ, ಇದು ಬೇರೆ ಫೋಕಸ್ಸೇ ಆಗ್ತಾಯಿಲ್ಲ. ಅದೇನು ಮಾತಾಡ್ತಿದ್ದಾನೋ. ಆ್ಯಕ್ಚುಲಿ ನನಗೆ ಪಿಜ್ಜಾ ತಿನ್ನಬೇಕು ಅನ್ನಿಸ್ತು. ನಾನು ಕಾರ್ನ್ ಪಿಜ್ಜಾ ಆರ್ಡ್ರ್ ಮಾಡೋಣ ಅಂತ ಹೋದರೆ ಮಧ್ಯೆ ಇವನು ಬಂದುಬಿಟ್ಟ 3x ಚಿಕನ್ ಪಿಜ್ಜಾ ಆರ್ಡ್ರ್ ಮಾಡು ಅಂತ, ನಂದೆಲ್ಲಿ ಇಡ್ಲಿ ಅಂತ. ಸೊ ಬನ್ನಿ ಅದು ಹೇಗಿದೆ ನೋಡೋಣ. ಬೇಗ ಓಪನ್ ಮಾಡು, ಲ್ಯಾಗ್ ಮಾಡಬೇಡ. ಸ್ವಲ್ಪ ಹೆವಿ ಇದೆ. ಹೆವಿ ಇದೆಯಾ? ಏನು ಅರ್ಧ kg ಚಿಕನ್ ಹಾಕೋರ, 1/4 kg ಹಾಕೋರ? ಸ್ವಲ್ಪ ಹೆವಿ ಇದೆಯಂತೆ ಗೈಸ್. ಏನೋ ಭಾರಿ ಚಿಕನ್ ತುಂಬಿರುತ್ತೆ ಅಂತ. ವೇಸ್ಟ್ ಗೈಸ್. 350 ರುಪೀಸು, ಅದು 300 ರುಪೀಸ್. ಇದು ಡೆಲಿವರಿ ಚಾರ್ಜಸ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಇನ್ಸೈಡ್ ನೋಡಿ, ಇಲ್ಲಿ ಚಿಕನ್ ಇದೆ ಅಷ್ಟೇ. ಇದ್ರಲ್ಲಿ ಜಾಸ್ತಿ ಚಿಕನ್ ಇದೆ ಪೀಸ್. ಹಾಂ, ಚಿಕನ್ ಪಿಜ್ಜಾ ಯಾರಿಗೂ ಬರಲ್ಲ ಅದಕ್ಕೆ. ಚಿಕನ್ ಅಂತಮ್ಮ ಎಲ್ಲ ಬಿದ್ದೋಯ್ತು. ಚಿಲ್ಲಿ ಫ್ಲೆಕ್ಸ್ ಹಾಕಿದೆ. ಪರವಾಗಿಲ್ಲ ಗೈಸ್, ಸ್ವಲ್ಪ ಚಿಕನ್ ಪೀಸ್ ಕೊಟ್ಟಿದ್ದಾರೆ. ಸಾಸ್ ಹಾಕೋ ಇದೆ, ಬಟ್ ಎಲ್ಲೇ ಕೆಚಪ್ ಇಲ್ಲ. ಬರೀ ಸಾಂಬಾರು ತಿಂದಂಗೆ ಹೋಗ್ತಿದೆ ನನಗೆ. ಹಾಟ್ ಡಾಗ್ಸ್ ಏನೋ ಅಂತಾರಲ್ವ, ಇದು ಏನೋ ಸ್ಟಫಿಂಗ್ ಗೊತ್ತಿಲ್ಲ. ನಾನು ಬರೀ ಇದು ತಿಂತಿದ್ದೀನಿ ಬ್ರೆಡ್. ಇದೇನೋ ಒಳಗಡೆ ಸ್ಟಫಿಂಗ್ ಇದೆ, ಇದು ಹಾಟ್ ಡಾಗ್ಸ್ ಅನ್ಕೊಂತೀನಿ. ಬಟ್ ಜಾಸ್ತಿ ಚಿಕನ್ ಹಾಕಿದಾರಲ್ವೇನೋ, ಪರವಾಗಿಲ್ಲ. ಚಿಕನ್ ಪೀಸಸ್ ಜಾಸ್ತಿ ಇದೆ. ತಿಂತೀಯಾ? ತಿನ್ನೋ. 300 ವರ್ತಿಲ್ಲ ಅನ್ಸುತ್ತೆ. ಇದಾ? ಇದು ಅವರೇ ಹಾಕಿರೋದು, ತಂದೂರಿ ಮಯೋನೀಸ್ ಅನ್ಸುತ್ತೆ ಅದು. ತಿನ್ನ ಜಂಚೂರು. ವಿಡಿಯೋ ಆಫ್ ಮಾಡ್ತಿರ್ತೀನಿ ನೋಡಿ ಗೈಸ್, ಇವನೊಬ್ಬನೇ ಚಿಕನ್ ತಿಂತಿದ್ದಾನೆ. ನೀನು ತಿನ್ನೋದು ನೋಡಿ ನನಗೂ ಆಸೆ ಆಗ್ತಿದೆ. ನಾನು ವೆಜ್ ಆರ್ಡ್ರ್ ಮಾಡ್ತೀನಿ ಅಂದರೆ ಇವತ್ತು ಬೇಡ ಕಣೆ, ಸ್ಯಾಟರ್ಡೇ ಮಾಡಿ ಇಬ್ಬರು ತಿನ್ನೋಣ ಅಂತೆ. ನನಗೆ ಬೇಕೀಗ. ಆರ್ಡ್ರ್ ಮಾಡಲಾ? ನೋಡಿ ಗೈಸ್, ಇವನೊಬ್ಬ ತೋರಿಸ್ಕೊಂಡು ತಿಂತಿದ್ದಾನೆ. ಹೊಟ್ಟೆ ಎಲ್ಲ ಹಸಿತಿದೆ. ಅಮ್ಮ, ನೀನು ಊಟಕ್ಕೆ ಏನು ಮಾಡಿದ್ಯಾ ಹೇಳೋ, ಅದ್ರ ಮೇಲೆ ಡಿಪೆಂಡ್. ಮೋಸ್ಟ್ ಟ್ರೆಂಡಿಂಗ್ ಅದು, ಬಟ್ ಐ ಡೋಂಟ್ ಈಟ್ ಚಿಕನ್. ಐ ಡೋಂಟ್ ಲೈಕ್ ಚಿಕನ್. ನಮ್ಮಮ್ಮ ಅನ್ನ ಸಾಂಬಾರು ಮಾಡ್ಕೊಂಡು ಕೂತಿದೆ. BBQ ಅನ್ಸ್ತಾನೆ ಚಿಕನ್. ಮತ್ತೆ ನಾನೀಗ ಆರ್ಡ್ರ್ ಪ್ಲೇಸ್ ಮಾಡ್ತೀನಿ. ಇಡ್ಲಾ? ಅಮ್ಮ ಮಾಡ್ಲಾ ಕಾರ್ನ್ ಪಿಜ್ಜಾ? ಡೆಲಿವರಿ ಬಾಯ್ಗೆ ಮತ್ತೆ ಏನೋ ಅವನೇ ಡೆಲಿವರಿ ಬಾಯ್ ಬರಲ್ಲ ಕಣೋ.
ಅವ್ನಿಗೆ ಬೇಜಾರಾಗುತ್ತೆ ಆ ಸರ್ ನೀವು ಒಂದೇ ಟೈಮಲ್ಲಿ ಆರ್ಡರ್ ಮಾಡೋದಲ್ಲ ಅಂತಾರೆ. ಅವ್ರಿಗೆ ಬೇರೆ ಕಡೆ ಹೋಗ್ತಾರೆ, ಬೇರೆಯವ್ರು ಬರ್ತಾರೆ. ಹೆಂಗೆ ತಿಂತಿದ್ದಾನೆ ಗುವೆ ನನ್ನ ಮಗ. ಈ ಕ್ರಸ್ಟ್ ಆದ್ರೂ ತಿನ್ನೋಣ ಅಂದರೆ ಇದ್ರ ಒಳಗೂ ಸಾಸೇಜ್ ಏನೋ ಹಾಟ್ ಡಾಗ್ಸ್ ಥರ ಏನೋ ಹಾಕ್ಕೊಟ್ಟಿದ್ದಾರೆ. ಅದು ಚಿಕನ್. ಅದೇ ಸ್ಪೆಷಾಲಿಟಿ ಪಿಜ್ಜಾದು. ಬಟ್ ಐ ಡೋಂಟ್ ಲೈಕ್. ನಾನು ಆರ್ಡ್ರ್ ಮಾಡ್ತೀನಿ. ಬೇಡ. ಯಾಕೆ? ನಾನೇನು ತಿನ್ನಲಿ? ರೊಟ್ಟಿನೂ ಮಾಡಿಲ್ಲ ಮಮ್ಮಿ ಇವತ್ತು ಬೆಂಡೆಕಾಯಿ ಜೊತೆ ತಿನ್ನೋಕ್ಕೆ ಅನ್ನೋ ಸೈಡ್. ಜಿ ಚಿಕನ್ ಇದು, ನೀನು ತಿಂತ ಸುಮ್ಮನಿರೋ. ಒಡಿಯಜ್ಜಿ ತೆಗೆದಿರ್ಬೋದು. ಅದೇ ವೆಜ್ ತರ್ಸ್ತೀನಿ ಅಂತಾರೆ. ಅಜ್ಜಿ ಏನು ಗೊತ್ತಾ, ವೆಜ್ ದುಡ್ಡು ಕೊಟ್ಟು ತಿನ್ನೋದು ವೇಸ್ಟ್ ಅಂತೆ. ಚಿಕನ್ಗಾದ್ರೆ ಎಷ್ಟು ರೂಪಾಯಿ ಕೊಡ್ತೀಯಾ ಜೋಳ ತಿನ್ನೋಕ್ಕೆ? ಅದು ಡೆಲಿವರಿ ಎಕ್ಸ್ಟ್ರಾ. ಇದು 350 ತಿನ್ಬೋದು ಅಜ್ಜಿ. ಇದು ಚಿಕನ್ನು. ಹಾಂ, ಇದು ಹೋಗಲ್ವಂತೆ. ತರ್ಸ್ತೀನಿ ತಿಂತೀಯಾ? ನಾನು ಖುಷಿ ಪಡ್ತೀನಿ. ಈಗ ನಾನು ಆಸೆ ಮಾಡ್ತೀನಿ, ನೀ ತಿನ್ನದ ಅಮ್ಮ ತಿನ್ನದ. ಪಾಪು ಪ್ಲೇಸಿಂಗ್ ಆರ್ಡರ್ ಪ್ಲೇಸ್ ಆಯಿತು. ಕ್ಯಾಶ್ ಆನ್ ಡೆಲಿವರಿ ಕೇಳಲೇ ಇಲ್ಲ ಅಥವಾ? ಹೌದು. ಕನ್ಫರ್ಮಿಂಗ್ ಯುವರ್ ಆರ್ಡರ್. ಎಸ್, 30 ಮಿನಿಟ್ಸಲ್ಲಿ ಬರುತ್ತೆ ಅಜ್ಜಿ. ಇನ್ 30 ಮಿನಿಟ್ಸ್. ಪಾಪು ಡೆಲಿವರಿಂಗ್ ಟು ಸಂಬ್ರು ನಿನ್ನ ನಂಬರ್ ಕಾಣಿಸ್ತು. ಎಲ್ಲ ನಿಂಗೆ ಕಾಲ್ ಮಾಡ್ತಾರೆ ಯೂಟ್ಯೂಬ್ ಮಾಡ್ಕೊಂಡು. ಮಾಡಲ್ಲ, ನಾನು ಎಡಿಟೇ ಮಾಡಲ್ಲ, ಹಾಗೆ ಹಾಕ್ತೀನಿ. ನಂದು ಎಷ್ಟು ನೋಟಿಫಿಕೇಷನ್ ಬರ್ತಿದೆ. ನಾನು ಆರಾಮಾಗಿ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ನನಗೆ ಕೂತಿದ್ದೀನಿ. ಐ ಶುಡ್ ಗೆಟ್ ಬ್ಯಾಕ್ ಟು ವರ್ಕ್ ಗೈಸ್. ಬ್ಯಾಕ್ ಟು ವರ್ಕ್. ಮಾಡಿದ್ಯಾ? ಅಂಬ್ಲಿ ಮಾಡ್ತೀಯ? ನಂಗೆ ಮಜ್ಜಿಗೆ ಮಾಡಿಕೊಡು ಗೈಸ್. ನಮ್ಮ ಮನೇಲಿ ಒಂದು ತಪ್ಪಲಿ ಅಂಬ್ಲಿ ಮಾಡಿ ಬರ್ತಾರೆ. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಅಂಬ್ಲಿನೇ ಕುಡಿಯೋದು ಜಾಸ್ತಿ. ನಾನು ಕುಡಿಯಲ್ಲ ಗೈಸ್, ನಾನು ಮಜ್ಜಿಗೆ ಕುಡಿತೀನಿ. ನಂಗೆ ಮಜ್ಜಿಗೆ ಇಷ್ಟ ಗೈಸ್. ಈ ಸತಿ ನನ್ನ ಪಿಜ್ಜಾ ಆರ್ಡ್ರ್ ಬಂದಿದೆ. ಬಟ್ ನಾನು ಇನ್ನೂ ಅವನಿಗೆ ಫೋನ್ಪೇ ಮಾಡೇ ಇಲ್ಲ. ಅವನೇ ತರಕ್ಕೆ ಹೋಗಿದ್ದಾನೆ. ನಂದು ಬಂತು. ಓಪನ್ ಮಾಡು ಅಜ್ಜಿ. ನೋಡಜ್ಜಿ, ನನಗೆ ಅಂತ ಜ್ಯೂಸ್ ಕೊಟ್ಟಿದ್ದಾರೆ. ನೀನು ತಿನ್ನಬೇಡ. ನಂದು ಎಷ್ಟು ದೊಡ್ಡ ಬಾಕ್ಸ್. ಯಾಕಂದ್ರೆ ನಾನು 5 in 1 ಮೀಲ್ ಬಾಕ್ಸ್ ಆರ್ಡ್ರ್ ಮಾಡಿದ್ದೆ. ಕೋಕೋಲ ಯಾವಾಗ ಬ್ಲ್ಯಾಕ್ ಕಲರ್ ಕ್ಯಾಪ್ ಮಾಡಿದ್ರು ಈ ಥರ ಇದೆ. ಬಾಟಲ್ ಚೇಂಜ್. ಬಾಕ್ಸ್ ಮಾತ್ರ ದೊಡ್ಡದು ಅಷ್ಟೇ. ಎಲ್ಲದೂ ದೊಡ್ಡದು. ಸುಮ್ಮನಿರು. ಆ ಪಿಜ್ಜಾ ಇದರಿಂದ ದೊಡ್ಡದಿತ್ತು. ತೆಗಿಯೋದು ಅಜ್ಜಿ. ತಿಂತೀಯಾ? ನನಗೆ ವೆಜ್ ಕಟ್ಲೆಟ್ ತುಂಬ ಇಷ್ಟ. ಎಲ್ಲೇ ಇಡು ಮಮ್ಮಿ. ಬಾ ತಿನ್ನೋಣ. ಜಾಸ್ತಿ ಇರೋದು ಇಷ್ಟ. ಸಾಸ್ ಪ್ಯಾಕೆಟ್ ತಗೋಬರೋ. ಇಲ್ಲೇ ಓಪನ್ ಆಗಿದೆ ಅದ್ರಲ್ಲಿ ಖಾಲಿ ಹೋಗಿದ್ದ? ಇಲ್ಲ ಇದೆ. ಇಲ್ಲಿ ಯಾಕೋ ಇದು ಸಗದಾಗಿದೆ. ಬರೀ ಚೀಸು ಮತ್ತೆ ಜೋಳ ಅಷ್ಟೇ. ಜೋಳ ಚೀಸ್. ಚೀಸ್ ಕನ್ನಡದಲ್ಲಿ ಏನಂತಾರ? ಇಬ್ರು ಫೈಟ್ ಮಾಡ್ತಿದ್ದಾರೆ ಪಿಜ್ಜಾಗೋಸ್ಕರ. ಅಜ್ಜಿ ಅದಕ್ಕೆ ಯಾರು ಪಿಜ್ಜಾ ಕೊಡ್ತಾರೆ ಅಂತ ಮಲ್ಕೊಂಡಿದೆ. ಸಾಕು ತಗೊಂಡ. ಇಲ್ಲಿ ಕಾರ್ನ್ ಹಾಕ್ತಾರೆ. ಸರಿ ಬಿಡಿಲ್ಲ. ಇದು ಸಮೋಸ ತಿಂದು ನೋಡಿ ಗೈಸ್. ಇದನ್ನೂ ಬಿಡಲ್ಲ, ವೆಜ್ಜೇ ಬಿಡಲ್ಲ, ನಾನ್ ವೆಜ್ಜೇ ಬಿಡಲ್ಲ. ಏನಿದು? ಚಾಕೋ ಬಾಂಬ್. ಹಿಂಗೆ ಕಟ್ ಮಾಡು. ಬರೀ ಇದು ಒಳಗಡೆ ಚಾಕ್ಲೇಟ್ ಇರುತ್ತೆ. ದೋಸೆ ಒಳಗಡೆ ಹಿಂಗೆ ಮಾಡು. ಆಫ್ ಮಾಡಿಕೊಡು. ಅವನಿಗೆ ಕರೆಕ್ಟಾಗಿ ಮಾಡಕ್ಕೆ ಬರಲ್ಲ. ಅಜ್ಜಿಗೊಂಚೂರು ಬಾಯಿ ನೆಕ್ಸೋದು. ಅಜ್ಜಿ ನೆಕ್ ಬಾ.
ನೀನು ಅವಾಗಿಂದ ಮಲಗೆ ಇದೆಯಾ ಅಜ್ಜಿ ಟಿವಿ ನೋಡ್ತಾ ಮಲ್ಗಿ ಯಾರು ಏನು ಅನ್ಕೊಂಡು ಹಂಗೆ ಮಲಗಿರೋ ಬಾಯಿಗೆ ಚಾಕ್ಲೇಟ್ ಸುರಿತೀನಿ. ಅಜ್ಜಿ ಜ್ಯೂಸ್ ಕುಡಿತೀಯಾ? ಇದು ಸರಾಯಿ ಅಂತ. ಇದು ಸೇಂದಿ ಅಂತ ಗೈಸ್. ಲಿಮ್ಕಾಗೆ ಅಜ್ಜಿ ಸೇಂದಿ ಹಿಡ್ಕೊಂಡು ಕುಡಿತಿದ್ದೀರ. ನನಗೆ ಬರಲ್ವೇನೋ. ಕೈ ಕೊಡು ಸೇಂದಿ ಕುಡ್ದಾರೆ ಅಲ್ಲಿ ಅಮ್ಮ ನೀನು ಎತ್ಕೊಡು ಫಸ್ಟು. ವೆಜ್ ಕಟ್ಲೆಟ್ ತಿನ್ನು ಇದು. ತಗೋ ಬೇಗ. ಇದು ಬರೀ ಇದು ಅವನು ಒಂದು ತಿಂದ. ಯಾಕಂತ ತಿಂದು ನಾನು ತಿಂದೆ. ಸಾಸ್ ಬೇಕಾ? ಹಾಕು ಬೇಗ 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 ಬೇಗ. ವಿಡಿಯೋ ಲ್ಯಾಗ್ ಆಗುತ್ತೆ ಆಮೇಲೆ. ನೋಡಿದ್ರಲ್ಲ ನಮ್ಮ ಪಾಪು ನಮ್ಮ ಅಜ್ಜಿಗೆ ಎಷ್ಟು ಇರಿಟೇಟ್ ಮಾಡ್ತಾನೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.